ಈ IPL ಅನ್ನೋದು ಇಂಡಿಯನ್ ಪ್ರೀಮಿಯಂ ಲೀಗ್, ಇದು ಹರಾಜು ಹಾಕುವಂಥದ್ದು. ಹಿಂದೆ ಸಿನಿಮಾದಲ್ಲಿ ನೋಡಿದ್ದೀರಾ, ಪರಮೇಶ್ವರ್ ಭೂಪಾಯಿ ಮನೆ ಹರಾಜೇನು ಅಂತ ಇದ್ರಲ್ಲ ಅದ್ಯಾವುದೋ ಸಿನಿಮಾದಲ್ಲಿ. ಹಂಗೆ ಹರಾಜುಗಳಲ್ಲಿ ಈ ಒಂದು ಪ್ಲೇಯರ್ಸ್ನ ಹರಾಜು ಹಾಕ್ತಾರೆ. ಅವರು ಕೋಟಿ ಕೋಟಿ ದುಡ್ಡು ಬರ್ತೈತಿ, ಅವ್ರಿಗೆ ಕೋಟಿ ಕೋಟಿ ದುಡ್ಡು. ಈ ಕೋಟಿ ಕೋಟಿ ದುಡ್ಡನ್ನ ಅವ್ರೇನು ನಮಗೇನು ಕೊಡಲ್ಲ. ಈ ಕೋಟಿ ಕೋಟಿ ದುಡ್ಡನ್ನ ನಮಗೇನು ಕೊಡಲ್ಲ ಅವರು. ಇದು ಅವರು ಯೂಸ್ ಮಾಡ್ತಾರೆ. ಈ IPL ಬಂದ ಮೇಲೆ ಸಮಾಜಕ್ಕೆ ಏನು ಒಳ್ಳೇದಾಗಿದೆ? ಈ 2020 ಬಂದ ಮೇಲೆ ಸಮಾಜಕ್ಕೆ ಏನು ಒಳ್ಳೇದಾಗಿದೆ ಅಂದ್ರೆ, ಒಳ್ಳೇದಾಗಿದೆ. ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕ್ರಿಕೆಟ್ ಅನ್ನೋದು ಮೊದಲೆಲ್ಲ ನೀವೆಲ್ಲ ನೋಡಿದ್ರೆ, ಕ್ರಿಕೆಟು ಟೆನ್ನಿಸು ಅದೆಲ್ಲ ಏನಿತ್ತು ಅಂದ್ರೆ ಸಾಹುಕಾರ ಆಡೋ ಜಮೀನು, ಸಾಹುಕಾರ ಆಡೋ ಅಂತ ಆಟ, ದೊಡ್ಡ ದೊಡ್ಡ ವ್ಯಕ್ತಿಗಳ ಆಡ. ಈ ಕ್ರಿಕೆಟ್ ಅನ್ನೋದು ಇವಾಗ IPL ಬಂದ್ಮೇಲೆ ಬಡವರು ಬೆಟ್ಟಿಂಗ್ ಮಾಡ್ತಾರೆ. ಹೈಯೆಸ್ಟ್ ಬೆಟ್ಟಿಂಗ್ ಮಾಡೋದು ಬಡವರು. ಬ್ಯಾಟಿಂಗ್ ಅಲ್ಲ, ಕರೆಕ್ಟ್ ವರ್ಡ್ ಹೇಳಿದ್ರು ನೋಡಿ. ನಮ್ಮ ಪರವಾಗಿ ಹೆಂಗಿದ್ದಾರೆ ಲಾ ಮಿನಿಸ್ಟರ್. ಬ್ಯಾಟಿಂಗ್ ಅಲ್ಲ, ಬೆಟ್ಟಿಂಗು. ಅದನ್ನ ಕೋಟಿಗಳಲ್ಲಿ, ಏನು ಒಂದು 10,000 ಕೋಟಿ ಇರ್ಬೋದನು. ಹೋಮ್ ಮಿನಿಸ್ಟರ್ ಗೊತ್ತಿರ್ತೈತೆ, ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. 10,000 ಕೋಟಿ ಈ ಒಂದು ಮ್ಯಾಚ್ಗೆ. ಅಷ್ಟು ಬಡವರು, ಸಣ್ಣ ಸಣ್ಣ ಕೂಲಿ ಮಾಡೋರು, ಅವರು ಬೆಟ್ಟಿಂಗ್ ಆಡ್ತಾರೆ. ನನ್ನ ಉದಾಹರಣೆನೂ ಇದೆ. ನಾನು ಒಬ್ಬ ಅಡಿಗೆವನಿದ್ದ, ಅಡಿಗೆವನು ಮನೇಲೇನೋ ಕಳ್ತನ ಆತಾಯ್ತು ಅಂತ ನಾನು ಒಂದಿನ ಚೆಕ್ ಮಾಡಿದ್ರೆ ಈ ಬೆಟ್ಟಿಂಗ್ ಆಡ್ತಾನೆ. ಸಾವಿರಾರು ಕೋಟಿ ಬೆಟ್ಟಿಂಗ್ ಆಡೋರು ಇವರು. ಮನೆ ಮಠ ಕಳ್ಕೊಂಡು ನೂರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ನೋಡಿದ್ದೀರಿ. ಇದು ನಾನು ಅಲ್ಲಿಗೆ ಬಿಡ್ತೀನಿ ಕ್ರಿಕೆಟ್ ಇದ್ರ ಬಗ್ಗೆ. ಈ ಲೀಗ್ ಮೊದಲು ನಾನೇನ್ ನಿಲ್ಲಿಸ್ಬೇಕಂತ ಹೇಳಿಲ್ಲ. DK ಶಿವಕುಮಾರ್ ಅವರೇ, ನೀವು ಹೇಳಿದಿರ ನಾನು ಫುಲ್ ಮ್ಯಾಚ್ ನೋಡಿದ್ದೀನಿ ಅಂತ. ಹಿಂದೆ ಪಕ್ಕದಲ್ಲಿ ಕೂತಿದ್ದಾರೆ ಸಿದ್ದರಾಮಯ್ಯನವ್ರು, ಕೇಳಿ. 5 days ಮ್ಯಾಚ್ ಇತ್ತು. ಅದು ಕರೆಕ್ಟ್ ಮ್ಯಾಚ್. 5 ದಿನ ಮಡಿತಾ ಇದ್ರಲ್ಲ. ಇದಕ್ಕೇನು ಯಾವನು ಕೇಳೋನೇ ಇಲ್ಲ. 5 days ಮ್ಯಾಚ್ ನೋಡೋನು ಇಲ್ಲ ಯಾರನು. ಟೆಸ್ಟ್ ಮ್ಯಾಚ್ ಎಂತ ಆಟ ಅದು. ಇವತ್ತು ಅದನ್ನ ಯಾರು ನೋಡೋರಿಲ್ಲ. ಪ್ರತಿ ಒಂದು ಬಾಲ್ಗುನು ಒಬ್ಬ ಇದಾನೆ, ಒಬ್ಬ ಚುನಾಯಿತ ಪ್ರತಿನಿಧಿ, ಹೆಸರು ಹೇಳೋದು ಬೇಡ, ಅವನು DK ಶಿವಕುಮಾರ್ ನಗದ್ರು, ಗೊತ್ತಾಯ್ತು ಅವ್ರಿಗೆ ಯಾರು ಅಂತೇಳಿ. 150-200 ಕೋಟಿ ಕಳ್ಕೊಂಡ್ಬಿಟ್ಟಿದ್ದಾನೆ ಒಂದು ಬಾಲ್ಗೆ. ಒಂದು ಬಾಲ್ ಅವರ IPL ಹೆಂಗೆ ಅಂದ್ರೆ, ಒಂದು ಬಾಲ್ ಹಾಕಕ್ ಮುಂಚೆ ಅವ್ನು ಕಟ್ತಾನೆ, ಇದು 4 ಹೋಗುತ್ತಾ, 2 ಹೋಗುತ್ತಾ, 1 ಹೋಗುತ್ತಾ ಅಂತ. ಅದ್ರ ಮೇಲೆ ಬೆಟ್ಟಿಂಗ್ ಎಷ್ಟು? ಕೋಟಿ ಕೋಟಿ ಕಟ್ತಾರೆ ಒಂದು ಬಾಲ್ ಮೇಲೆ. ಲೆಕ್ಕ ಹಾಕೊಳ್ಳಿ ನೀವು. ಎಲ್ಲರೂ ಏನ್ ತಿಳ್ಕೊಂಡವ್ರೆ, ಮ್ಯಾಚ್ ಮಾಲ್ ಕಟ್ತೀರಿ. ಮ್ಯಾಚ್ ಮಾಲ್ ಅಲ್ಲ, ಸುರೇಶ್ ಕುಮಾರ್ ಹೇಳಿದ್ರು. ಎವ್ರಿ ಬಾಲ್ ಮೇಲೆ ಮಿನಿಮಮ್ ಒಂದು 100 ಕೋಟಿ ಕಟ್ಟಿರ್ತಾರೆ, ಎವ್ರಿ ಬಾಲ್ ಮೇಲೆ. ಇದು ನಾವು ಯಾರ ಹಿಂದೆ ಹೋಗಿದ್ದೀರಿ ಅಂತ. ಈ ರಾಯಲ್ ಚಾಲೆಂಜ್ ಏನಂತ ಇದೆಯಲ್ಲ, ರಾಯಲ್ ಚಾಲೆಂಜ್, ಇದು ಮಲ್ಯ ಅವ್ರದ್ದು. ಮಲ್ಯ ಇವತ್ತೊಂದಿನ ಬಿಟ್ಬಿಡಿ ಖರ್ಗೆ ಅವ್ರೆ. ICC ಅಧ್ಯಕ್ಷರಾದಂತ ಜಯೇಶ್ ಅವರಿಗೆ ಬರೀರಿ. ಅದಕ್ಕಿಂತ ಮುಂಚೆ ನಿಮ್ಮಿಂದ ಒಂದು ಸದನ ಬಹಳ ಇಂಟರ್ಫರೆನ್ಸ್ ಬೇಡ ಅಂತ ಕೇಳ್ಕೊತಾ ಇದ್ದಾರೆ. ವಿಜಯ ಮಲ್ಯ ಅವರು ಶಾಂತಿ ಅಂತ. ವಿಜಯ ಮಲ್ಯ ಅವರು ಫಸ್ಟ್ ಇದನ್ನ ಪರ್ಚೇಸ್ ಮಾಡ್ತಾರೆ. 101.6 ಬಿಲಿಯನ್ $US ಫಸ್ಟ್ ಅವರು. ಅದಕ್ಕೆ ರಾಯಲ್ ಚಾಲೆಂಜ್ ಅಂತ. ಯಾವಾಗ ಕೇಳಿದ್ರು ಆಮೇಲೆ ಹೇಳ್ತೀನಿ. DK ಶಿವಕುಮಾರ್ ಅವ್ರಿಗೆ ಪತ್ರಕರ್ತರೇನು ಬಹಳ ನೀವು ಇಂಟ್ರೆಸ್ಟ್ ಮಾಡ್ತಾ ಇದ್ದೀರಲ್ಲ, DK ಶಿವಕುಮಾರ್ ಅಂತ ಮಾಧ್ಯಮದ ಸ್ನೇಹಿತರು ಕೆಟ್ಟರು. ಅಪ್ಪ ಅವನು ರಾಯಲ್ ಚಾಲೆಂಜ್ ಅಂತ ವಿಸ್ಕಿ ಹೆಸರು ಇಟ್ಕೊಂಡವನೇ, ನಾನು ವಿಸ್ಕಿನೇ ಕುಡ್ದಿಲ್ಲಯ್ಯ ಅಂತಂದ್ರು. ಅವ್ರದ್ದು ಅವನು ದೇಶ ಬಿಟ್ಟು ಓಡೋದ. ಈಗ ಇನ್ನೊಬ್ಬನ್ ತಗೊಂಡವ್ರು, ಯಾರೋ US ಅಲ್ಲಿ ಇರ್ತಕ್ಕಂಥ ಮದ್ಯದ ದೊರೆ ಈಗ ಪರ್ಚೇಸ್ ಮಾಡಿದ್ದಾರೆ. Diageo ಅವನು ಪರ್ಚೇಸ್ ಮಾಡಿದ್ದಾನೆ ಇದನ್ನ. ಮದ್ಯದ ದೊರೆ ಈ ಒಂದು ರಾಯಲ್ ಚಾಲೆಂಜ್ ಅನ್ನ ಪರ್ಚೇಸ್ ಮಾಡಿದ್ದಾನೆ. ನಾವು ಅವನಿಂದೆ ಹೋಗ್ತಾ ಇದ್ದೀರಿ. ನಾವು ನಮ್ಮ ಸರ್ಕಾರ ಎಲ್ಲ ಅವನಿಂದೆ ಇವಾಗ ಹೋಗ್ತಾ ಇದ್ದೀರಿ. ಇದೊಂದು ರೀತಿ ಏನೇ ಇರಲಿ, ಇದು
ಜನಗಳನ್ನ ಅಟ್ರಾಕ್ಟ್ ಮಾಡಿದೆ. ಜನ ಉಚ್ಚೆದ್ದು ಕುಣಿದಿದ್ದಾರೆ. ಪ್ರಮುಖವಾಗಿ